ಎಸಿಎಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಕ್ಯಾಮೆರಾ ಇಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೀಚಕನ ಬಂಧನ ಆಯಿತು. ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಿನ್ನೆ ಆಯಿತು, ಆಕ್ರೋಶ ವ್ಯಕ್ತವಾಯಿತು. ಇವತ್ತು ಕಾಲೇಜಿಗೆ ರಜೆ ಘೋಷಣೆ ಆಗಿದೆ. ಕಾಲೇಜು ಕಾಂಪೌಂಡ್ಗೆ ಬೀಗ ಹಾಕಲಾಗಿದೆ ಶಾಂತಿ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ. ಲೇಡೀಸ್ ವಾಶ್ರೂಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಕಾಲೇಜಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಭೇಟಿ ಕೊಡ್ತಾರಾ ಅನ್ನೋದು ಪ್ರಶ್ನೆ ಇದೆ. ಆಡಳಿತ ಮಂಡಳಿಯಿಂದ ಕಾಲೇಜಿಗೆ ರಜೆ ಘೋಷಣೆ ಆಗಿದೆ. ಈ ಘಟನೆ ಖಂಡಿಸಿ ನಿನ್ನೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಇವತ್ತು ಕೂಡ ಕಾಲೇಜಲ್ಲಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ. ಒಂದು ಎಂಟಿಟಿನೇ ಬೇರೆ. ಇಡೀ ದೊಡ್ಡ ಬಿಲ್ಡಿಂಗ್ನಲ್ಲಿ ಒಂದು ಕಡೆ ಹೆಣ್ಣು ಮಕ್ಕಳಿಗಿದೆ, ಒಂದು ಕಡೆ ಗಂಡು ಮಕ್ಕಳಿಗಿದೆ. ಉದ್ದೇಶಪೂರ್ವಕವಾಗಿ ಆ ಮನಸ್ಥಿತಿನಲ್ಲಿ ಅವನು ಯಾವ ಮನಸ್ಥಿತಿನಲ್ಲಿ ಹೋದ ಅನ್ನೋದು ನಮಗೆ ಇವತ್ತಿಗೂ ಕೂಡ ಪ್ರಶ್ನಾರ್ಥಕವಾಗಿ ಉಳಿದುಬಿಟ್ಟಿದೆ. ಸರ್, ಈ ಒಂದು ಇನ್ಸಿಡೆಂಟ್ ಬಳಿಕ ಕಾಲೇಜ್ ಆಡಳಿತ ಮಂಡಳಿ ಯಾವ ರೀತಿ ಅಲರ್ಟ್ ಆಗುತ್ತೆ, ಅದರಲ್ಲೂ ಲೇಡೀಸ್ ವಾಶ್ರೂಮ್ ಬಗ್ಗೆ ಯಾವ ರೀತಿ ಕ್ರಮ ತಗೊಳ್ತೀರಾ ಅಂತ? ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಕಾಲೇಜಿಗೂ ಇಂಥದ್ದೊಂದು ಇನ್ಸಿಡೆಂಟ್ ನಡೆದಾಗ ಲೇಡೀಸ್ ವಾಶ್ರೂಮ್ಗೆ ಹೋಗಲಿಕ್ಕೆ ಯೋಚನೆ ಮಾಡುವಂತಹ ಪರಿಸ್ಥಿತಿಯನ್ನು ತಂದಿಡುತ್ತೆ. ಈಗ ನಾವು ಆಲ್ರೆಡಿ ನಿನ್ನೆಯಿಂದನೇ ಮುಂಜಾಗ್ರತಾ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಅಲ್ಲಿ ಒಂದು ಬ್ಯಾರಿಕೇಡನ್ನು ನಿರ್ಮಾಣ ಮಾಡಿ ಒಬ್ಬ ಲೇಡಿ ಸ್ಪೆಷಲಾಗಿ ಆಯಾ ಥರದವರು ಅಥವಾ ಅದನ್ನು ಕೇರ್ ಟೇಕರ್ ಥರದ್ದು ಒಬ್ಬರನ್ನ ಕೂರಿಸಿ ಪ್ರತಿ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಲೇಜಿನ ಪ್ರಾರಂಭ ಅವರ್ನಿಂದ ಕೊನೆಯವರೆಗೂ ಕೂಡ ವಿದ್ಯಾರ್ಥಿನಿಯರು ಹೋಗೋದು ಬರೋದನ್ನು ಇದನ್ನು ಮಾನಿಟ್ರ್ ಮಾಡಲಿಕ್ಕೆ, ಅಲ್ಲಿ ಯಾವುದೇ ರೀತಿಯಲ್ಲಿ ಗಂಡು ಹುಡುಗರಾಗಲಿ ಮತ್ತೊಬ್ಬರಾಗಲಿ ಹೋಗಲಿಕ್ಕೆ ಅವಕಾಶ ಇಲ್ಲದ ಹಾಗೆ ಅದನ್ನು ಮಾಡಿದ್ದೇವೆ. ಅದನ್ನು ನಾವು ಈಗಾಗಲೇ ಆ ಕ್ರಮನ ತೊಗೊಂಡಿದ್ದೀವಿ. ಅದನ್ನು ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ಬಾಕಿ ಅಂತ ನಮಗೆ ಸುರಕ್ಷಿತ ಒಂದೇ ಸ್ಥಳದಲ್ಲಿದೆ, ಅಂದರೆ ಅದೆಲ್ಲೂ ಸ್ಪ್ರೆಡ್ ಆಗಿ. ಸಿಸಿ ಕ್ಯಾಮೆರಾ ಏನಾದರೂ ಇದಾವ? ಹೆಂಗೆ? ಎಲ್ಲ ಕಡೆ ಕ್ಯಾಮ್ರಾಗಳಿದೆ. ನಮ್ಮ ಎಲ್ಲ ಫ್ಲೋರ್ಗಳಲ್ಲಿ ಕ್ಯಾಮ್ರಾ ಇದೆ. ಗೇಟಿಂದ ಹಿಡಿದು ಪ್ರತಿಯೊಂದು ಕ್ಲಾಸ್ ರೂಮ್ಗಳಲ್ಲಿ ಕ್ಯಾಮ್ರಾ. ಇನ್ಸಿಡೆಂಟ್ ಆದಮೇಲೆ ಒಮ್ಮೆ ನೀವು ಪರಿಶೀಲನೆ ಮಾಡಿದ್ರಾ CCTV ಫುಟೇಜ್ಗಳನ್ನು? ಏನಾದರೂ ಎಷ್ಟೊತ್ತಿಗೆ ಹೋದ್ರು, ಏನು ಆಚೆ ಬಂದರು? ಅವುಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿಲ್ಲ ನಿನ್ನೆ. ಯಾಕೆಂತಂದರೆ ಆ ಸಂದರ್ಭ ಆ ರೀತಿ ಇತ್ತು. ನಾವು ಆ ವಿದ್ಯಾರ್ಥಿಗಳನ್ನು ಅವರಿಗೆ ಒಂದು ಒಳ್ಳೆಯ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟು ಇದು ಕಾನೂನು ಕ್ರಮವಾಗಿ ನಾವು ಅದನ್ನು ವಿಚಾರ ಮಾಡಬೇಕೇ ವಿನ ನಾವು ನಮ್ಮ ಕಾನೂನನ್ನು ಕೈಗೆ ತಗೊಳ್ಬಾರ್ದು ಅನ್ನೋ ಇದರಲ್ಲಿ ನಾವು ವಿದ್ಯಾರ್ಥಿಗಳನ್ನೆಲ್ಲ ಸಮಾಧಾನ ಪಡಿಸಿ ಆ ಪೊಲೀಸರು ಬರೋವರೆಗೂ ಕಾದಿದ್ದು ನಾವು ಅದನ್ನೆಲ್ಲ ಸಮಾಧಾನ ರೀತಿಯಲ್ಲಿ ಮುಗಿಸೋಷ್ಟೊತ್ತಿಗೆ ನಮಗೆ ನಿನ್ನೆ ಇದಾಯಿತು. ಹಾಗಾಗಿ ನಾವು ಆ ಫುಟೇಜ್ಗಳನ್ನು ನೋಡೋದು ಮಾಡೋದಾಗಲಿ ಇದನ್ನು ನಾವು ಮಾಡಲಿಲ್ಲ. ಬಟ್ ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಪೊಲೀಸರು ನಮ್ಮ ಒಂದು ಸಹಕಾರವನ್ನು ಇಷ್ಟಪಟ್ಟಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರಿಗೆ ಸಹಕಾರವನ್ನು ಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇಂಥದ್ದೊಂದು ಇನ್ಸಿಡೆಂಟ್ ಆದಾಗ ಕಾಲೇಜು ಆಡಳಿತ ಮಂಡಳಿ ಆಲ್ ಆಫ್ ಸಡನ್ ಶಾಕಿಂಗ್ ವಿಚಾರ ಇದು. ಒಂದು ಕಡೆ ಸಪೋರ್ಟ್ ಮಾಡಲಿಕ್ಕೂ ಆಗಲ್ಲ, ಇನ್ನು ಬಿಟ್ಟು ಬಿಡಲಿಕ್ಕೂ ಆಗಲ್ಲ. ಒಂದು ತಪ್ಪು ಮಾಡಿದ್ರೂ ಬಿಟ್ಟು ಬಿಡ್ಲಿಕ್ಕೆ ಆಗಲ್ಲ. ಇನ್ನು ಸ್ಟೂಡೆಂಟ್ಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರಂತ ಆರೋಪ ಇರುತ್ತೆ. ಸೊ ಆ ಒಂದು ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅಂತ? ಇಲ್ಲ, ಏನು ಅಂತ ಹೇಳಿದ್ರೆ ನಾವು ಆ ವಿದ್ಯಾರ್ಥಿಯನ್ನು ನಾವು ಕರ್ಕೊಂಡು ಬಂದು ಇಲ್ಲಿ ಪ್ರಿನ್ಸಿಪಾಲ್ ರೂಮ್ನಲ್ಲಿ ನಾವು ಅವ್ರನ್ನ ಇಟ್ಕೊಳ್ಳದೆ ಹೋಗಿದ್ರೆ ಆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಆ ಹುಡುಗನ ಪರಿಸ್ಥಿತಿ ಏನಾಗ್ತಾಯಿತ್ತು ನಮಗೂ ಕೂಡ ಅದು ಮುಂದೆ ಇನ್ಯಾವ ರೀತಿ ಬೆಳವಣಿಗೆ ಗೊತ್ತಾಗ್ತಾಯಿತ್ತು ಗೊತ್ತಿಲ್ಲ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಮಗೆ ಅದು ವಿಚಾರ ಗೊತ್ತಾದ ತಕ್ಷಣ ಪೊಲೀಸರ ಗಮನಕ್ಕೆ ತಂದು ಅವರು ಬರೋ ವೇಳೆವರೆಗೂ ಆ ವಿದ್ಯಾರ್ಥಿಯನ್ನು ನಾವಿಲ್ಲಿ ಇಟ್ಕೊಂಡು ಅವ್ರನ್ನ ಕಾನೂನು ಕ್ರಮ ಜರುಗಿಸಲಿಕ್ಕೆ ಆ ಹುಡುಗನ ಹ್ಯಾಂಡ್ ಓವರ್ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೇನಾ. ಯಾವುದೇ ರೀತಿಯಲ್ಲಿ ಅಂಥ ವಿದ್ಯಾರ್ಥಿಗಳನ್ನು ನಾವು ಇದನ್ನು ಮಾಡೋದಾಗಲಿ ಅವ್ರನ್ನ ಏನು ರಕ್ಷಣೆ ಮಾಡೋದಾಗಲಿ ಅದೆಲ್ಲ ನಮ್ಮ ಕಾಲೇಜಿನಲ್ಲಿ ನಾವು ಅದನ್ನು ಮಾಡುವಂಥ ಅಭ್ಯಾಸವನ್ನು ಇಟ್ಕೊಂಡೇ ಇಲ್ಲ. ತಪ್ಪೇ ಯಾರು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಮುಂದಿನ ದಿನಗಳಲ್ಲಿ ಇಂಥ ಮೈಂಡ್ ಸೆಟ್ ಬರದೇ ಇರೋ ಥರನೂ ಆಗ್ಬೋದು, ಬರ್ಬೋದು. ಒಂದಿಷ್ಟು ಸ್ಟೂಡೆಂಟ್ಗಳು ಮೈಂಡ್ ಸೆಟ್ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ. ಅಂಥವ್ರಿಗೆ ಏನು ಹೇಳ್ತೀರಾ ಆ್ಯಸ್ ನೀವು? ನಾವು ಅದನ್ನು ಕೌನ್ಸಿಲಿಂಗ್ ಮಾಡ್ತಾನೆ ಬಂದಿದ್ದೀವಿ. UHB ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಆಮೇಲೆ ಈ ಅಡೋಲಸೆನ್ಸ್ ಅಂತ ಏನೊಂದು ಏಜ್ ಇದೆ, ಆ ಏಜಲ್ಲಿ ಅವರೆಲ್ಲ ಹೇಗಿರಬೇಕು ಏನು ಅದನ್ನು ಪಾಠ್ಯಕ್ರಮದಲ್ಲೂ ಕೂಡ V2ನಲ್ಲಿ ಇಟ್ಬಿಟ್ಟಿದ್ದಾರೆ ಇವಾಗ. ಅದನ್ನು ನಾವು ಅಚ್ಚುಕಟ್ಟಾಗಿ ತಪ್ಪದೇನೆ ಅದನ್ನೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಅದೆಲ್ಲ ಇದೆ. ಆದರೆ ಯಾಕೆ ಇಂಥ ವಿಕೃತ ಮನಸ್ಥಿತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಾವಿರಕ್ಕೊಬ್ಬರು ಎಲ್ಲೋ ಒಬ್ಬರು ಇರೋದು ನಮ್ಮ ಸಮಾಜಕ್ಕೆ ಇದೊಂದು ಏನೋ ಒಂದು ಕಳಂಕನೇ ಇದು. ಈಗ ನಮ್ಮ ಕಾಲೇಜ್ ಆಗಿರ್ಬೋದು, ಯಾವ ಕಾಲೇಜ್ ಆಗಿರ್ಬೋದು, ಅದನ್ನು ಮಾಡ್ತಕ್ಕಂಥದ್ದು ಒಂದು ತಪ್ಪದು. ಅದು ಆ ಥರ ಮನಸ್ಥಿತಿ ಅವ್ರಿಗೆ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಆ ವಯಸ್ಸಲ್ಲಿ ನಮಗದು ಗೊತ್ತಿಲ್ಲ. ಇದು ಆ ಕ್ಷಣದಲ್ಲಿ ಆಗೋಗಿರೋ ಘಟನೆ ಆಗಿರೋದ್ರಿಂದ ನಾವು ಅದಕ್ಕೆ ಭಾಳ ನಮಗೂ ಮುಜುಗರ ಆಗಿದೆ. ನಮಗೂ ಒಂದು ರೀತಿ ಮೆರಿಟ್ ಇರ್ತಕ್ಕಂಥ ವಿದ್ಯಾರ್ಥಿ ಈ ಥರದ್ದು ಅವ್ರ ಮುಂಚೆ ನಾವು ಅವ್ರನ್ನ ಗಮನಿಸಿಲ್ವಲ್ಲ. ಈ ಥರದ್ದೆಲ್ಲ ಎಲ್ಲಾದರೂ ಒಂದು ಕಡೆ ಕಂಪ್ಲೇಂಟ್ ಇದ್ದು ಆ ಗಮನಕ್ಕೆ ನಮಗೆ ಬಂದಿದ್ದು ಕೂಡ ನಾವು ಅದನ್ನು ಹಾಗೆ ಬಿಟ್ಟು ಈಗ ನಾವು ಅದನ್ನು ಮಾಡ್ತಾ ಇದ್ರೆ ತಪ್ಪು. ನಮಗೆ ಆ ಥರದ್ದು ಯಾವುದು ಆ ವಿದ್ಯಾರ್ಥಿಯಿಂದ ನಮಗೆ ಮುಂಚೆಯಿಂದ ಗೊತ್ತಿಲ್ಲ, ಅದು ಯಾವುದೂ ಕಂಪ್ಲೇಂಟೂ ಇಲ್ಲ. ಹಾಗಾಗಿ ಇದು ಅಚಾನಕ್ಕಾಗಿ ಅಂದರೆ ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರ ದೇಶದಾದ್ಯಂತ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಕಾರಣ ಆಂಧ್ರ CM ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ. ಮತ್ತೊಂದು ಕಡೆ ಲ್ಯಾಬ್ ರಿಪೋರ್ಟ್ ಕೂಡ ಹೌದು, ಅದರಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಪತ್ತೆಯಾಗಿದೆ ಅನ್ನುವಂಥ ರಿಪೋರ್ಟ್ ಕೊಟ್ಟಿರೋದ್ರಿಂದ TTD ಕೂಡ ಅದನ್ನ ಒಪ್ಕೊಂಡಿದೆ. ಇದರ ಬೆನ್ನಿಗೆ ಈಗ KMF ನಂದಿನಿ ತುಪ್ಪ ಬಳಕೆಗೆ ಒಲವು ಕೂಡ ಹೆಚ್ಚಾಗ್ತಾ ಇದೆಯಂತೆ.
ಟಿಡಿಪಿ ವಿಧಾನ ಪರಿಷತ್ತು ಸದಸ್ಯ ದೀಪಕ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. 4-5 ವರ್ಷದ ಹಿಂದೆ ಕೆಎಂಎಫ್ ನಂದಿನಿ ಅವರು ಹೇಳಿದ್ರು, ನಾವು ಕಡಿಮೆ ಬೆಲೆಗೆ ತುಪ್ಪ ಪೂರೈಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಬೇರೆ ಯಾರಾದರೂ ನಮಗಿಂತ ಕಡಿಮೆ ಬೆಲೆಗೆ ಪೂರೈಸಿದ್ರೆ ಅದು ಕಲಬೆರಕೆ ಆಗಿರುತ್ತೆ ಅಂತ ಹೇಳಿದ್ರು. ದೇವರ ಮೇಲಿನ ಭಕ್ತಿ ಪ್ರೀತಿಯಿಂದ ನೀಡ್ತಿದ್ದೀವಿ ಅಂತ ಕೆಎಂಎಫ್ ಒಪ್ಕೊಂಡಿದ್ರು ಅದನ್ನ. ಆದರೆ YSRCP ಸರ್ಕಾರ ಇದನ್ನ ತಲೆ ಕೆಡಿಸ್ಕೊಂಡಿಲ್ಲ, ತಿರಸ್ಕಾರ ಮಾಡಿಬಿಡ್ತು ನಂದಿನಿ ತುಪ್ಪವನ್ನ. ಈ ವಿಚಾರವನ್ನ ದೀಪಕ್ ರೆಡ್ಡಿ ಅವರು ಪ್ರಸ್ತಾಪ ಮಾಡಿದ್ದಾರೆ. He said we are giving the lowest price to Tirupati for the last 50 years because of the love we have for the Lord, and anybody who's giving a price lower than this will automatically be doing contamination, and he's cautioned this 4-5 years ago. In spite of that, the earlier YCP government did not bother, and they called middlemen to supply ghee. I mean, the quantity is almost 15,000 kgs a day. So obviously, a middleman doesn't have the dairy to support that kind of a production. So he would be buying it from the market. Knowing this also, there was total irresponsible carelessness from the earlier YCP government. And you can see another original clipping of the TTD webpage. What has happened is, when Chandrababu Naidu ji has gone to the temple last month, he's ordered a detailed review of all processes. And then the Vigilance Department has checked on the supply of this product and found out that there was some contamination. So they have immediately sent it to accredited lab in Gujarat for verification, and the details have come out that it is contaminated. ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಹಿಂದೂ ಜನರ ಭಾವನೆ ಹೇಗಂದ್ರೆ ನಮಗೆ ಧಕ್ಕೆ ಆಗೋ ರೀತಿಯಲ್ಲಿ ನಡೆದುಕೊಂಡು ಬಿಟ್ರಲ್ಲ ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ. ರಿಪಬ್ಲಿಕ್ ಕೂಡ ತಿರುಪತಿಯ ತಿರುಮಲ ಆ ಸ್ಪಾಟ್ ಇಂದಲೇ ನೇರ ದೃಶ್ಯಗಳನ್ನ, ಅಲ್ಲಿನ ಜನರ ಮನಸ್ಥಿತಿ, ಅಲ್ಲಿನ ಪರಿಸ್ಥಿತಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ ಏನು, ಕ್ಷಣದ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ರಿಪಬ್ಲಿಕ್ ಮಾಡ್ತಾ ಇದೆ. ತಿಮ್ಮಪ್ಪನ ಪ್ರಸಾದ ಪವಿತ್ರ, ಭಕ್ತರ ರೋಷಾವೇಶ, ಸುಪ್ರೀಂ ಕೋರ್ಟ್ ಅಂಗಳ ತಲುಪಿದೆ ಈ ಲಡ್ಡು ವಿಚಾರವಾಗಿ ಸುಪ್ರೀಂಗೆ ವಕೀಲರಿಂದ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಈಗ ತಿರುಪತಿ ತಿರುಮಲದ ನೆಲದಿಂದಲೇ ರಿಪಬ್ಲಿಕ್ ಕವರೇಜ್. ಅಲ್ಲಿ ಬರುವಂತಹ ಜನ ಅಂದ್ರೆ ಭಕ್ತಾದಿಗಳ ಮನಸ್ಥಿತಿ ಹೇಗಿದೆ, ಈಗಲೂ ಕೂಡ ಲಡ್ಡು ಖರೀದಿ ಮಾಡ್ತಿದ್ದಾರಾ? ಸನಾತನ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ ಇದೇ ವೆಂಕಟೇಶ್ವರನ ಸನ್ನಿಧಿ, ತಿರುಪತಿಯ ತಿರುಮಲ ವಾಸನ ಸನ್ನಿಧಿ. ಈ ಸನ್ನಿಧಿಯ ಪುಣ್ಯ ಪ್ರಸಾದ ವಿಶ್ವವಿಖ್ಯಾತ ಇದೇ ಲಡ್ಡುವಿನಲ್ಲಿ ದನದ ಮಾಂಸದ ಕೊಬ್ಬು, ಹಂದಿಯ ಮಾಂಸದ ಕೊಬ್ಬು, ಮೀನಿನ ಎಣ್ಣೆಯನ್ನು ಬಳಸಿದ್ದಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಈಗ ವಿವಾದವನ್ನು ಸೃಷ್ಟಿ ಮಾಡಿದೆ. ಕೋಟ್ಯಾನುಕೋಟಿ ತಿರುಪತಿ